ಕೂಡ್ಲಿಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಶಾಸಕರ ಕಾಳಜಿಯ ಫಲವಾಗಿ ಇತ್ತೀಚೆಗೆ ಸ್ವಲ್ಪ ಮಾತ್ರ ಸುಧಾರಿಸಿದೆ. ಆದರೆ ಕೆಲವು ಗಂಭೀರ ಸಮಸ್ಯೆಗಳು ಹಾಗೆಯೇ ಜೀವಂತವಾಗಿವೆ ಎನ್ನುತ್ತಾರೆ ಹೋರಾಟಗಾರರು ಹಾಗೂ ಪ್ರಜ್ಞಾವಂತರು. ಪ್ರತಿ ಗುರುವಾರದಂದು ತಜ್ಞ ವೈದ್ಯರಿಂದ ಗರ್ಭಿಣಿಯರ ತಪಾಸಣೆ ಜರುಗಿಸಲಾಗುತ್ತದೆ. ಅವರಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕಿದೆ. ಪ್ರತಿ ಗುರುವಾರ ನಡೆಯುವ ಗರ್ಭಿಣಿಯರ ಆರೋಗ್ಯ ತಪಾಸಣೆಗಾಗಿ ಆಗಮಿಸುವ ಗರ್ಭಿಣಿಯರ ನೋಂದಣಿಗಾಗಿ ಅವರ ನೋಂದಣಿ ಮಾಡಿಸಲು ಗರ್ಭಿಣಿಯರಿಗಾಗಿ ಪ್ರತ್ಯೇಕ ಕೌಂಟರ್ ತೆರೆಯುವಂತೆ ಜಿಲ್ಲಾ ಆರೋಗ್ಯ ಇಲಾಖಾಧಿಕಾರಿಗಳಿಗೆ ಈ ಮೂಲಕ ವಂದೇ ಮಾತರಂ ಜಾಗೃತಿ ವೇದಿಕೆ ಒತ್ತಾಯಿಸಿದೆ. ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ತಾಲೂಕಿನ ವಿವಿಧೆಡೆಗಳಿಂದ 500ರಿಂದ 600ಕ್ಕೂ ಹೆಚ್ಚು ಗರ್ಭಿಣಿಯರು ತಪಾಸಣೆಗೆಂದು ಆಸ್ಪತ್ರೆಗೆ ಧಾವಿಸುತ್ತಿದ್ದು, ಇದೇ ಸಂದರ್ಭದಲ್ಲಿ ಇತರೆ ಸಾಮಾನ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಅರಸಿ ಬರುವ ಸಾರ್ವಜನಿಕರು, ಇತರೆ ರೋಗಿಗಳು ಸೇರಿ ನೋಂದಣಿ ಕೇಂದ್ರದ ಮುಂಭಾಗದಲ್ಲಿ ದೊಡ್ಡದಾದ ಸಾಲುಗಳು ನಿರ್ಮಾಣವಾಗುತ್ತವೆ. ಈ ಸಂದರ್ಭದಲ್ಲಿ ಕಿರಿದಾದ ದಾರಿ ಮಧ್ಯದಲ್ಲಿಯೇ ಗರ್ಭಿಣಿಯರು ಸರತಿ ಸಾಲಿನಲ್ಲಿ ತಾಸುಗಟ್ಟಲೆ ನಿಲ್ಲುವ ದುಸ್ಥಿತಿ ಉಂಟಾಗಿದೆ. ಜನದಟ್ಟಣೆ ಹೆಚ್ಚಾದಾಗ ಗರ್ಭಿಣಿಯರು ಒಂದೆರಡು ತಾಸುಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಸರ್ವರ್ ತೊಂದರೆ ಇತ್ಯಾದಿ ವ್ಯತ್ಯಯಗಳ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಗರ್ಭಿಣಿಯರು ದಾರಿ ಮಧ್ಯದಲ್ಲಿ ತಾಸುಗಟ್ಟಲೆ ಕಾಯುವುದು ಸಾಮಾನ್ಯವಾಗಿದೆ. ಸಾಮಾನ್ಯರೇ ನಿಲ್ಲಲಾಗದಂತಹ ಸಂದರ್ಭದಲ್ಲಿ ಗರ್ಭಿಣಿಯರು ಹೇಗೆ ತಾನೇ ನಿಂತುಕೊಳ್ಳುವುದು ಸಾಧ್ಯ? ಆದರೂ ಅವರು ಅನುಭವಿಸುತ್ತಿದ್ದಾರೆ. ಈ ದೃಶ್ಯ ಎಂಥವರ ಮನಸ್ಸನ್ನು ತಲ್ಲಣಗೊಳಿಸದೇ ಇರದು. ದಾರಿಯಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಆಕಸ್ಮಿಕವಾಗಿ ಜೋರಾಗಿ ತಾಗಿ ಪರಸ್ಪರ ವಾಗ್ವಾದ ಜಗಳಗಳು ಉಂಟಾಗಿವೆ. ಗರ್ಭಿಣಿಯರು ಹಾಗೂ ಸಾರ್ವಜನಿಕರೊಂದಿಗೆ ವಾಗ್ವಾದ ನಡೆಯುವುದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಕಾರಣ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಗರ್ಭಿಣಿ ಸ್ತ್ರೀಯರಿಗಾಗಿ ಪ್ರತಿ ಗುರುವಾರದಂದು ಪ್ರತ್ಯೇಕ ಹೆಚ್ಚುವರಿ ತಾತ್ಕಾಲಿಕ ಕೌಂಟರ್ ತೆರೆಯಬೇಕು ಮತ್ತು ಗರ್ಭಿಣಿಯರು ವಿಶ್ರಮಿಸಲು ಹಾಗೂ ತಂಗಲು ಸಾಕಷ್ಟು ಆಸನಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕಾಗಿದೆ. ಕೆಲ ತಪಾಸಣೆಗಾಗಿ ಮೇಲ್ಮಹಡಿಗೆ ತೆರಳುವ ಸನ್ನಿವೇಶವಿದ್ದು, ಯಾವುದೇ ಕಾರಣಕ್ಕೆ ಗರ್ಭಿಣಿಯರು ಮೇಲ್ಮಹಡಿಗೆ ತೆರಳದಂತೆ ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜರುಗಿಸಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿಗೆ ವಂದೇ ಮಾತರಂ ಜಾಗೃತಿ ವೇದಿಕೆ ಈ ಮೂಲಕ ಒತ್ತಾಯಿಸಿದೆ. ಇಲ್ಲ ದೊಡ್ಡದಾಗಬೇಕಂದ್ರೆ ಇನ್ನೊಂದು ಕೌಂಟ್ರ್ ಆಗ್ಬೇಕು.
ಹೌದಿಲ್ಲ, ಈ ಗುರುವಾರ ಪ್ರೆಗ್ನೆನ್ಸಿ ಚೆಕಪ್ಸ್ ಬರ್ತಾವಲ್ಲ, ಆ್ಯಕ್ಚುಲಿ ಬೇಕಾಗುತ್ತೆ ಇನ್ನೊಂದು ಕೌಂಟ್ರ್ ಎಕ್ಸ್ಟ್ರಾ ಮಾಡ್ಬೋದು. ಕರ್ಕೊಂಡು ಹೋಗಪ್ಪ. ಒಂದು ಸಾಲ ಹೇಳ್ಬಿಡೋಣ ತಡ್ರಿ, ಹಂಗೆ ಇವತ್ತು ಹಾಕ್ಬಿಡ್ತೀರಾ? ಮುಡ್ಸ್ಕೊಂಡು ಸರ್ ಒಂದು ಸ್ವಲ್ಪ ಫಸ್ಟ್ ಹೇಳೋಣ. ಹಾಂ, ನೀವು ಹಿಂಗೆ ಇರ್ತೀರ ಹಂಗೆ